ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹಿಮಕುಮಾರ್. ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಆರಂಭ ಆಗಿತ್ತು. ನೋಡಿ, ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಾಗ ಭಾರತ ಯಾಕೆ ಸೈಲೆಂಟ್ ಆಗಿದೆ ಅಂತ ಪ್ರಶ್ನೆ ಮಾಡಲಾಗಿತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಪ್ರಮುಖವಾಗಿ ಭಾರತದ ಕ್ಷಿಪಣಿ ದಾಳಿ ಮಾಡಿದೆ. ಇತ್ತ ಪಾಕ್ನ ರಾವಲ್ಪಿಂಡಿಯಲ್ಲಿ ಕೂಡ 2 ಕಡೆ ಸ್ಫೋಟ ಆಗಿದೆ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಬಳಿ ಕೂಡ ಸ್ಫೋಟ ಆಗಿದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆಯಿಂದ ಅಟ್ಯಾಕ್ ಮಾಡಲಾಗಿದೆ. ಲಾಹೋರ್ನಲ್ಲಿಯೂ ಕೂಡ ದಾಳಿ ನಡೆಸಿ ಭಾರತದಿಂದ ಕೌಂಟರ್ ಕೊಡಲಾಗಿದೆ. ಭಾರತದಿಂದ ಪಾಕ್ ಮೇಲೆ ಮಧ್ಯರಾತ್ರಿ ಅಟ್ಯಾಕ್ ಆಗಿದೆ. ಪೇಶಾವರದ ವಾಯುನೆಲೆ ಬಳಸಿ 3 ಪ್ರಬಲ ಸ್ಫೋಟ ಆಗಿದೆ. ಭಯಂಕರ ಇದು. ಪಾಕ್ ಕೂಡ ಇದನ್ನು ಒಪ್ಪಿಕೊಂಡಿದೆ. ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಲಾಹೋರ್ನಲ್ಲೂ ಕೂಡ ದಾಳಿ ನಡೆಸಿ ಭಾರತದಿಂದ ಕೌಂಟರ್ ಕೊಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಇದನ್ನು ಕೌಂಟರ್ ನೀಡಲಾಗಿದೆ ಭಾರತದ ಕಡೆಯಿಂದ. ನಿನ್ನೆ ರಾತ್ರಿ ಅಂದರೆ ಆಗಿರುವಂಥ ಘಟನೆಯನ್ನು ನೋಡಿದಾಗ ಭಾರತ ಯಾಕೆ ಸುಮ್ಮನೆ ಇದೆ ಅಂತ ಹೇಳಿದ್ರೆ ಅದರ ರಿವೆಂಜ್ ಬೇರೆ ಥರನೇ ಇರುತ್ತೆ ಅಂತ ಮಾತನಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ತಿರುಗೇಟನ್ನು ಈ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡಬೇಕು ಅಂಥೇಳಿ, ಈ ರೀತಿ ದೊಡ್ಡ ಮಟ್ಟದಲ್ಲಿ ಹಾನಿಯಾದಾಗ ಮಾತ್ರ ಈ ಪಾಕಿಸ್ತಾನ ದಾರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಅನ್ಸುತ್ತೆ. ಪದೇ ಪದೇ ಕಾಲ್ ಕೆರೆದು ಸುಮ್ಮನೆ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಕಡೆಯಿಂದ ನಿರಂತರವಾಗಿ ಗುಂಡಿನ ಚಕಮಕಿ ಆಗ್ತಾ ಇತ್ತು. ಅವರು ಜಸ್ಟ್ ಆರಂಭ ಮಾಡ್ತಾ ಇದ್ರು, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಈ ಬಾರಿ ಭಯಂಕರ ಅಂತಂದರೆ ಭಯಂಕರವಾಗಿದೆ. ಲಾಹೋರ್ನ ಸೇನಾ ಮುಖ್ಯ ಕಚೇರಿ ಮೇಲೆ ಭಾರತ ದಾಳಿ ಮಾಡಿದೆ. ಭಾರತ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ದೊಡ್ಡದಿರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ 9 ಗಂಟೆಯ ತನಕ ಸಭೆಗಳ ಮೇಲೆ ಸಭೆ ಆಗತ್ತೆ. ಆವಾಗಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಈ ಪಾಕಿಸ್ತಾನ ಏನೋ ಒಂದು ನಮಗೆ ಕಾದಿದೆ, ನಮ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಈ ಲೋಫರ್ಗಳು ಅಂತೂ ಅರ್ಥ ಮಾಡ್ಕೊಳ್ಳಲ್ಲ, ಅನುಭವಿಸುವಂಥ ಪರಿಸ್ಥಿತಿ ಈಗ. ಈ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಕೊಡುವಂಥ ಭಾರತೀಯ ಸೇನೆ ಮಾಡ್ತಾ ಇದೆ. ಭಾರತ ಮಾಡಿರುವಂಥ ಕ್ಷಿಪಣಿಯ ದಾಳಿಗೆ ಪತರುಗುಟ್ಟಿದೆ. ಸುಮ್ಮನೆ ನೋಡಿ, ಪಾಕಿಸ್ತಾನನೇ ಅಟ್ಯಾಕ್ ಮಾಡಿ ಪಾಕಿಸ್ತಾನನೇ ಹೇಳುತ್ತೆ ನಾವು ಸುಮ್ಮನೆ ಇರೋದಿಲ್ಲ ಅಂತೇಳಿ. ಅನುಭವಿಸಿ ಈಗ. ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಭಾರತದ ದಾಳಿಯನ್ನು ಪಾಕ್ ಸೇನಾಧಿಕಾರಿ ದೃಢಪಡಿಸಿದೆ. ಮಧ್ಯರಾತ್ರಿಯಲ್ಲಿ ಎದ್ದುಕೊಂಡು ಮಾತನಾಡಿರುವಂಥದ್ದು. ಲಾಹೋರ್ ಸಿಯಾಲ್ಕೋಟ್ ಏರ್ಪೋರ್ಟನ್ನು ಬಂದ್ ಮಾಡಲಾಗಿದೆ. ಲಾಹೋರ್ನ ಎಲ್ಲ ಮುಖ್ಯ ಕಚೇರಿ ಮೇಲೆ ಭಾರತ ದಾಳಿ ನಡೆಸಿದೆ. ಭಾರತ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿ ತನ್ನ ಪವರ್ ಏನು, ಮುಟ್ಟಿದ್ರೆ ಏನಾಗತ್ತೆ, ಯಾವ ರೀತಿಯಾಗಿ ಚಿತ್ರಣವನ್ನು ಮಾಡಬೇಕು, ಛಿದ್ರವಾಗಿ ಮಾಡೋದಕ್ಕೆ ಭಾರತಕ್ಕೆ ಕೇವಲ 3 ಗಂಟೆ ಅಷ್ಟೇ ಸಾಕು. 1 ವಾರ ಅಲ್ಲ, ಕೇವಲ 3 ಗಂಟೆ ಭಾರತ 3 ಕಡೆಯಿಂದ 3 ಸೇನೆಯಿಂದ ಏನಾದರೂ ದಾಳಿ ಮಾಡಿದ್ದೇ ಆದಲ್ಲಿ ಪಾಕಿಸ್ತಾನ ಉಳಿಯೋದೇ ಇಲ್ಲ. ಗೊತ್ತಿದ್ರೂ ಕೂಡ ಈ ನೀಚರಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು, ಹೆಂಗೆ ಹೊಡಿಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ರೀತಿಯಾಗಿ ತಿರುಗೇಟನ್ನು ಕೊಟ್ಟರೂ ಕೂಡ ಇವರು ತಮ್ಮ ಬುದ್ಧಿಯನ್ನು ಕಲಿಯೋದಿಲ್ಲ. ಪ್ರಾಣ ಅಂತೂ ಕಳೆದುಕೊಳ್ತಾ ಇದ್ದಾರೆ, ಹಾನಿ ಅಂತೂ ಆಗ್ತಾ ಇದೆ. ಈಗ ಪಾಕಿಸ್ತಾನ ಒಪ್ಕೊಂಡಿದೆ. ಇದು ಅಪರೂಪಕ್ಕೆ ಅಪರೂಪ. ಭಾರತ ದಾಳಿ ಮಾಡಿದೆ ಅಂತ ಸೇನಾಧಿಕಾರಿ ಅಂದರೆ ಪಾಕಿಸ್ತಾನ ಸೇನಾಧಿಕಾರಿ ಒಪ್ಪಿರುವಂಥದ್ದು.
ನೋಡಿ ಯಾವ ರೀತಿಯಾಗಿ ಸ್ಫೋಟ ಇದೆ ಅಂಥೇಳಿ. ಪಾಕ್ನ ರಾವಲ್ಪಿಂಡಿಯಲ್ಲಿ 2 ಕಡೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುತ್ತೆ. ನೋಡಿ ನೋಡಿ ನೋಡಿದ್ರೇ ಭಯ ಆಗತ್ತೆ. ಅದು ಏನು ಈಗ ಜಮ್ಮು ಕಾಶ್ಮೀರದಲ್ಲಿ ಏನಾದರೂ ಅಲ್ಲಿ ಪಾಕ್ ಸೇನೆ ಪ್ರಮುಖವಾಗಿ ಮುಟ್ಟಿ ನೋಡಿಕೊಳ್ಳುವಂಥ ತಿರುಗೇಟನ್ನು ಕೊಟ್ಟಿದೆ. ಮುರೀದ್ ನೂರಾಬಾದ್ ಆಗಿರಬಹುದು, ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ಮಾಡಿರುವಂಥ ದಾಳಿ, ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತ ಕೊಟ್ಟಿರುವಂಥ ದಿಟ್ಟ ಉತ್ತರ. ಲಾಹೋರ್ ರಾವಲ್ಪಿಂಡಿಯಲ್ಲಿ ಭಾರೀ ಸ್ಫೋಟದ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ 3 ವಾಯುನೆಲೆಗಳ ಭಾರತದ ಕಡೆಯಿಂದ 3 ವಾಯುನೆಲೆಗಳಿಂದ ಪಾಕಿಸ್ತಾನವನ್ನು ಉಡಾಯಿಸುತ್ತಿರುವಂಥದ್ದು ಭಾರತದ ಕಡೆಯಿಂದ ಸಿಗ್ತಾ ಇರುವಂಥ ದಿಟ್ಟ ಉತ್ತರ. ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಗೊತ್ತಿಲ್ಲ, ಅದೇನು ಅಧಿಕೃತ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಈ ಲೋಪರ್ಗಳು, ಈ ಪಾಕಿಸ್ತಾನಗಳು ಸುಮ್ಮನೆ ಇರೋದಿಲ್ಲ. ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ಭಾರತ ಕೊಟ್ಟಿರುವಂಥ ದಿಟ್ಟ ಉತ್ತರ ನೋಡಿ. ಪಾಕಿಸ್ತಾನದ ಕಡೆಯಿಂದ ಅಧಿಕೃತ ಮಾಹಿತಿ ಬರುತ್ತೆ, ಭಾರತದ ಕಡೆಯಿಂದ ದಾಳಿ ಆಗಿದೆ ಅಂಥೇಳಿ. ಇದು ಆರಂಭ. ನೀವೇ ಇದನ್ನು ಶುರು ಮಾಡಿಕೊಂಡಿದ್ದೀರಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಕೆಲಸ ಅದು ನಮ್ಮ ಧರ್ಮ, ಭಾರತೀಯ ಸೇನೆದು. ಆರಂಭ ಮಾಡಿದ್ದೀರಿ, ಮುಟ್ಟಿದ್ರಿ, ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಬೇಕಾಗತ್ತೆ. ಬೆಳಗಿನ ಜಾವ ಭಾರತ ಕೊಟ್ಟಿರುವಂಥ ದಿಟ್ಟ ಉತ್ತರ ಇದು. ಮುರೀದ್ ಆಗಿರ್ಬೋದು, ನೂರಾ ಖಾನ್, ರಫೀಕ್ ಅನ್ನುವಂಥ ವಾಯುನೆಲೆಯನ್ನು ಗುರಿಯಾಗಿಸಿ ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತ ಕೊಟ್ಟಿರುವಂಥ ತಕ್ಕ ಉತ್ತರ ಇದು. ನೋಡಿ, ಆರಂಭದಲ್ಲಿ ಪಾಕಿಸ್ತಾನ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಏಕಕಾಲಕ್ಕೆ ದಾಳಿ ಮಾಡಲಾಗುತ್ತೆ. ಆದರೆ ಭಾರತ ಸೈಲೆಂಟ್ ಆಗಿತ್ತು, ಉತ್ತರ ಕೊಡುವಂಥ ಕೆಲಸ ಮಾಡಲಿಲ್ಲ. ಏರ್ ಡಿಫೆನ್ಸ್ ಕೆಲಸ ಆಯಿತು. ಅಂದರೆ ಅವರ ಕ್ಷಿಪಣಿಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಭಾರತ ಮಾಡ್ತು. ಭಾರತ ಆ ಸಂದರ್ಭದಲ್ಲಿ ತಕ್ಷಣ ತಿರುಗೇಟನ್ನು ಕೊಡಲಿಲ್ಲ. ಆದರೆ ಭಾರತ ಗೊತ್ತಿತ್ತು ಯಾವಾಗ ತಿರುಗೇಟನ್ನು ಕೊಡಬೇಕು. ನಾವು ಒಂದು ವೇಳೆ ತಿರುಗೇಟನ್ನು ಕೊಡುವಾಗ, ಅಂದರೆ ದಿಟ್ಟ ಉತ್ತರವನ್ನು ನೀಡುವಾಗ ಪಾಕಿಸ್ತಾನಕ್ಕೆ ತಡೆ ಹಿಡಿಯುವಂಥ ತಾಕತ್ತು ಇರೋದಿಲ್ಲ. ನಾವು ಕೊಡ್ತೀವಿ, ಈಗ ನಿಮ್ಮದು ಏನಿದೆ ಅದನ್ನು ಮಾಡಿಕೊಳ್ಳಿ ಅಂಥೇಳಿ 100 ಕ್ಷಿಪಣಿಗಳು ಭಾರತದ ಕಡೆಗೆ ಬರುವಾಗ ಭಾರತದ ನೆಲೆಯಲ್ಲಿ ಒಂದೇ ಒಂದು ಕ್ಷಿಪಣಿ ಕೂಡ ನೆಲೆಗೆ, ಅಂದರೆ ಭಾರತದ ನೆಲೆಗೆ, ಭಾರತದ ಗಡಿಯನ್ನು ದಾಚಿ ಕೂಡ ಬರೋದಿಲ್ಲ. ಅಂದರೆ ದಾಟಿ ಅದಕ್ಕೆ ಅವಕಾಶ ಕೂಡ ಭಾರತ ಕೊಡೋದಿಲ್ಲ. ಅಂದರೆ ಆ ರೀತಿಯ ತಾಕತ್ತು ಭಾರತೀಯ ಸೇನೆದಿತ್ತು. ಆರಂಭದಲ್ಲಿ ನಾವು ಕೂಡ ಹೇಳ್ತಾ ಇದ್ದೀವಿ, ಬರೀ ಡಿಫೆನ್ಸ್ ಆಗ್ತಾ ಇದೆ, ಪಾಕಿಸ್ತಾನ ಆ ಕಡೆಯಿಂದ ಬರ್ತಾ ಇದೆ, ಅದನ್ನು ಹೊಡೆದೇನು ವಾಕಿಂಗ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸಸೈಸ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ನಾವೇ ಮಾಡಿದ್ವಿ. ಯಾಕೆ ಹಿಂಗೆ ಆಗ್ತಾ ಇದೆ? ಅವರು ಶುರು ಮಾಡ್ತಾರೆ, ಇವರು ಅದನ್ನು ಡಿಫೆನ್ಸ್ ಮಾಡ್ತಾರೆ. ಯಾಕೆ ತಿರುಗೇಟನ್ನು ಭಯಂಕರವಾಗಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಯಾಕೆ ತಿರುಗೇಟನ್ನು ಕೊಡ್ತಾ ಇಲ್ಲ ಅಂಥೇಳಿ ಈಗ ಎಲ್ಲರೂ ಮಲ್ಕೊಂಡಿದ್ರು. ಮಲ್ಕೊಳ್ಳುವಂಥ ಸಮಯದಲ್ಲಿ ನಾವಂತೂ ಮಲ್ಕೊಂಡಿಲ್ಲ, ನಿರಂತರವಾಗಿ ಕವರೇಜ್ ಇದೆ. ನಿದ್ದೆ ಇಲ್ಲದೆ ಪಾಕಿಸ್ತಾನದ ಪರಿಸ್ಥಿತಿ, ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಈ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿದೆ ಅಂತೇಳಿ ಸೈರನ್ ಬೆಳಗ್ಗೆ 6 ಗಂಟೆಯ ತನಕ ಜಮ್ಮು ಕಾಶ್ಮೀರದಲ್ಲಿ ಲೈಟ್ ಆನ್ ಇಲ್ಲ. ಭಾರತ ದಾಳಿ ಮಾಡಿದೆ ಅಂತ ಪಾಕ್ ಸೇನಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾನೆ.
6 ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದಾರೆ ಅಂತ ಪಾಕ್ ಹೇಳ್ತಾ ಇದೆ. ಭಾರತೀಯ ಸೇನೆಯಿಂದ ಯಾವುದೇ ಮಾಹಿತಿ ಇಲ್ಲ. ಆದರೆ ಅವರು ಹೇಳ್ತಾ ಇರುವಂಥದ್ದು ಹಿಂಗೆ, ರಾವಲ್ಪಿಂಡಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸ್ಫೋಟಗಳು ಆಗುತ್ತೆ, ಭಾರತ ದಾಳಿ ಮಾಡಿದೆ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿರೋದು ಇದು ಅಪರೂಪ. ಇದು ಆದರೆ ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಅಂತೂ ಸುಮ್ಮನೆ ಬಿಡಲ್ಲ ಅಂತ ಅನಿಸ್ತಾ ಇದೆ. ಪಾಕಿಸ್ತಾನ ಕೂಡ ತಲೆಕೆಟ್ಟ ನನ್ನ ಮಕ್ಕಳು ಅವರು. ಸೊ ಹಾಗಾಗಿ ಅವರು ಕೂಡ ಸುಮ್ಮನೆ ಇರೋದಿಲ್ಲ. ಶುರುವಾಗತ್ತೆ ಇನ್ನು ಬೆಳಗ್ಗೆ ಈ ಸಮಯದಲ್ಲೂ ಕೂಡ ಸಹಜವಾಗಿ ಸುಮ್ಮನೆ ಅಂತೂ ಪಾಕಿಸ್ತಾನ ಇರಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನದ ಕಡೆಯಿಂದ ಪ್ರತಿ ದಾಳಿ ಆಗುವಂಥ ಸಾಧ್ಯತೆ ಇರುತ್ತೆ. ಆಗಲಿ, ಅದನ್ನು ತಡೆ ಹಿಡಿಯುವಂಥ ತಾಕತ್ತು ಭಾರತಕ್ಕೆ ಇದೆ. ಪಾಕಿಸ್ತಾನದ ಪ್ರಮುಖ ನೆಲೆಗಳು ಅದೆಲ್ಲವನ್ನು ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಬೆಳಗಿನ ಜಾವ ಭಾರತ ಏನು ಅಂತೇಳಿ ಪಾಕಿಸ್ತಾನಕ್ಕೆ ಭಾರತ ತೋರಿಸಿಕೊಟ್ಟಿದೆ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಬಳಿ ಭಾರೀ ಸ್ಫೋಟ ಆಗಿದೆ. ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ ಇದು. ಏನೇನಾಗ್ತಾ ಇದೆ, ಪಾಕಿಸ್ತಾನ ಆರಂಭದಲ್ಲಿ ಇದನ್ನು ಆರಂಭ ಮಾಡುತ್ತೆ. ಅಲ್ಲಿಂದ ಭಾರತ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅಂಥೇಳಿ ಭಾರತ ಪ್ಲಾನ್ ಮಾಡಿರುವಂತಹ ಪ್ರತಿ ದಾಳಿ ಕ್ಷಿಪಣಿಯಿಂದ ಕಣ್ಣು ಕೇಳರಿಯದ ರೀತಿಯಲ್ಲಿ ಆ ಸ್ಫೋಟವನ್ನು, ಆ ಬೆಂಕಿಯ ಜ್ವಾಲೆಯನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಮೇಲೆ ಅಂತೂ ಭಾರತ ಸುಮ್ಮನೆ ಇರೋದಿಲ್ಲ. ಸಾಧ್ಯನೇ ಇಲ್ಲ. ಮುಟ್ಟಿ ನೋಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಭಾರತದ ಕಡೆಯಿಂದ. ನನ್ನ ಪ್ರಕಾರ ಮತ್ತೆ ತಿರುಗಿ ಅಂತೂ ಬರೋದಿಲ್ಲ ಪಾಕಿಸ್ತಾನ. ಆ ರೀತಿಯ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡುವಂಥ ಕೆಲಸ ಭಾರತ ಮಾಡ್ತಾ ಇದೆ. ಈ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು, ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಡಲಾಗ್ತಾ ಇದೆ ಭಾರತದ ಕಡೆಯಿಂದ. ಭಾರತದ ಪವರ್ ಏನು ಅನ್ನೋದು ಈಗ ಗೊತ್ತಾಗುತ್ತೆ ಈ ಪಾಕಿಸ್ತಾನಕ್ಕೆ. ಆರಂಭ ಮಾಡಿದ್ದು ಅವರು, ಬಟ್ ಈಗ ಭಾರತ ಬಿಡಬೇಕಲ್ಲ, ಸಾಧ್ಯನೇ ಇಲ್ಲ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಬಳಿ ಸ್ಫೋಟಗೊಂಡಿದೆ ನೋಡಿ. ಅಲ್ಲಿ ಯಾವ ರೀತಿಯಾಗಿದೆ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಆ ಭೀಕರತೆ, ಅದರ ಪರಿಣಾಮ ಅಂದರೆ ಭಾರತವನ್ನು ಮುಟ್ಟಿದ್ರೆ, ಭಾರತೀಯ ನೆಲೆಯನ್ನು, ಭಾರತದ ಮಣ್ಣನ್ನು ಟಚ್ ಮಾಡಿದ್ರೆ ನೀವು ಜಸ್ಟ್ ಚಿವುಟಿದಷ್ಟೇ ನೀವು. ಬಟ್ ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಅದರ ರಿಸಲ್ಟ್ ನಿಮಗೆ ಗೊತ್ತಾಗಬೇಕಲ್ಲ. ಆ ರಿಸಲ್ಟನ್ನು ಭಾರತ ಕೊಡ್ತಾ ಇದೆ. ಭಾರತ ನಿರಂತರವಾಗಿ ಪಾಕಿಸ್ತಾನ ಏನೇ ಮಾಡಿದರೂ ಕೂಡ ಅದನ್ನು ಡಿಫೆನ್ಸ್ ಆಗಿ ತಡೆ ಹಿಡಿಯುವಂಥ ಕೆಲಸ ಭಾರತ ಮಾಡಿದೆ. ಪಾಕಿಸ್ತಾನ ಸೈಲೆಂಟ್ ಆಗುವಂಥ ಸಮಯದಲ್ಲಿ ಗುದ್ದಿದೆ. ಈಗ ಗುದ್ದಿಸ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಇಸ್ಲಾಮಾಬಾದನ್ನು ಟಾರ್ಗೆಟ್ ಮಾಡಿರೋದಿದು. ರಾವಲ್ಪಿಂಡಿ ಇಸ್ಲಾಮಾಬಾದಲ್ಲಿ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಭಾರಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕ್ಷಣಕ್ಕೂ ಗಡಿಯಲ್ಲಿ ಯುದ್ಧದ ವಾತಾವರಣ, ಆ ರೀತಿಯ ಯುದ್ಧದ ವಾತಾವರಣ ನಡೀತಾ ಇದೆ. ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ಶ್ರೀನಗರದ ಗಡಿಯಲ್ಲಿ ಸೈರನ್ ಸದ್ದು ಕೇಳಿ ಬರ್ತಾ ಇದೆ. ಸ್ಫೋಟದ ಮೇಲೆ ಸ್ಫೋಟದ ಸೌಂಡ್ ಕೇಳಿ ಬರ್ತಾ ಇದೆ. ಗುಂಡಿನ ದಾಳಿ ಆಗ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ. ಇದು ಬಾರಾಮುಲ್ಲಾದಲ್ಲಿ ಮತ್ತೆ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಆಗ್ತಾ ಇದೆ. LOCಯಲ್ಲಿ ಭಾರತ ಪಾಕಿಸ್ತಾನ ನಡುವೆ ಗುಂಡಿನ ದಾಳಿ ಆಗ್ತಾ ಇದೆ.
ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡಿದೆ. ಶ್ರೀನಗರದ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡಿರುವಂಥದ್ದು. ಇದು ಇಲ್ಲಿಗೆ ನಿಲ್ಲಿಸಲ್ಲ, ಎರಡು ಕಡೆಯಿಂದ ಈಗ ಅಟ್ಯಾಕ್ ಆಗಿದೆ. ಇದರ ಪರಿಣಾಮ ಬಹಳ ಡೇಂಜರ್ ಇದೆ, ಬಹಳ ಡೇಂಜರ್ ಇದೆ. LOCನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಈ ಕ್ಷಣ ಈಗ ಸಿಗ್ತಾ ಇರುವಂಥ ಮಾಹಿತಿ ಇದು. ಎರಡು ಕಡೆಯಿಂದ, ಭಾರತ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ಸುರಿಮಳೆ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ. ಅಂದರೆ ಭಾರತ ಮಾಡ್ತಾ ಇರೋಂಥ ಆರಂಭ ಇಲ್ಲಿ ಶ್ರೀನಗರ ಏನಿದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಭಾರತದ ಕಡೆಯಿಂದ ಮಾಡ್ತಾ ಇರುವಂಥ ಅಟ್ಯಾಕ್ ಇದು. ಸ್ಫೋಟದ ಮೇಲೆ ಸ್ಫೋಟ ಆಗ್ತಾ ಇದೆ, ಗುಂಡಿನ ದಾಳಿ ನಿರಂತರವಾಗಿ ಮುಂದುವರಿತಾ ಇದೆ. ಪಾಪ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಇರುವಂಥ ನಾಗರಿಕರು, ಅವರ ಧೈರ್ಯ ಇದೆಯಲ್ಲ, ಈ ರೀತಿಯ ಸೌಂಡ್ಗಳನ್ನು ನೋಡಿಕೊಂಡು ಅಲ್ಲೇ ಬದುಕುವಂಥ ಪರಿಸ್ಥಿತಿ ಇದೆಯಲ್ಲ, ಮೆಚ್ಚುವಂಥದ್ದೇ. ಜೊತೆಗೆ ಒಂದು ಧೈರ್ಯ ಇದೆ ಅವರಿಗೆ, ಭಾರತೀಯ ಸೇನೆ ನಮ್ಮ ಜೊತೆಗೆ ಇದೆ ಅನ್ನೋದು. ದಯವಿಟ್ಟು ಆ ಧೈರ್ಯವನ್ನು ನಂಬಿ ಆ ಧೈರ್ಯದಿಂದ ಇರಿ ಅಂತ ಹೇಳಬಲ್ಲೆ. ಪಾಕಿಸ್ತಾನ ಮಾಡ್ತಾ ಇರುವಂಥ ಎಡವಟ್ಟುಗಳು ಇದಾವಲ್ಲ, ಇದನ್ನು ಸುಮ್ಮನೆ ನೋಡ್ಕೊಂಡಂತೂ ಇರೋಕ್ಕಾಗಲ್ಲ. ಪಾಲಿಸಿ ಇದೆಯಲ್ಲ, ಯಾರನ್ನು ನಾವು ಡ್ಯಾಮೇಜ್ ಮಾಡೋದಿಲ್ಲ, ಯಾರಿಗೂ ಕೂಡ ನೋವು ಕೊಡೋದಿಲ್ಲ. ಬೇಡ, ಅದು ಸಾಕು, ಇಷ್ಟು ಸಾಕು. ಎರಡೂ ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಅದು ಭಾರತದ ನಾಗರಿಕರು ಬಲಿ ಆಗ್ತಾ ಇದ್ದಾರೆ. ನಮ್ಮವರು ನಾಗರಿಕರೇ, ಪ್ರಾಣನೇ. ಅವರಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಕೊಡಿ. ಬರೀ ಬಂದರುಗಳನ್ನು, ಬರೀ ರಸ್ತೆಗಳನ್ನು, ಬರೀ ಮಾರ್ಕೆಟ್ಗಳನ್ನು ಜನ ಇಲ್ಲದೆ ಇರುವಾಗ ಟಾರ್ಗೆಟ್ ಮಾಡಿ ಅದನ್ನು ಮಾಡಿದ್ರೆ ಅವರಿಗೆ ಗೊತ್ತಾಗೋದಿಲ್ಲ, ಅದರ ಬಿಸಿ ಅವರಿಗೆ ಅರ್ಥ ಆಗೋದಿಲ್ಲ. ಈಗಾಗಲೇ ಭಾರತೀಯ ಸೇನೆಯನ್ನು ಆ ಕಡೆಯಿಂದ ಬಲೂಚಿಸ್ತಾನ ಹೇಗೆ ಟಾರ್ಗೆಟ್ ಮಾಡಿದೆಯಲ್ಲ, ಭಾರತದ ಕಡೆಯಿಂದ ಟಾರ್ಗೆಟ್ ಆದರೆ ಆಲ್ಮೋಸ್ಟ್ ಆಲ್ ಮುಗ್ದಂಗೆ. ಹಂಗೆ ಆಗಬೇಕು, ಆಗ್ತಾ ಇದೆ. ಆಗಲ್ಲ ಅಂತಲ್ಲ, ಆಗುತ್ತೆ. ಭಾರತ ಏನು ಸುಮ್ಮನೆ ಇರೋದಿಲ್ಲ. ಬಟ್ ಸರಿಯಾದ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇದು ಭಯಂಕರ ಇದೆ. ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ಸದ್ದು ಈ ಕ್ಷಣಕ್ಕೆ ಬರ್ತಾ ಇರೋದು. ಅಂದರೆ ಪಾಕಿಸ್ತಾನ ಮಾಡಿರುವಂಥದ್ದು ಭಾರತ ನೋಡಿದ್ರೆ ಭಾರತ ಹೇಗೆ ಅಂಥೇಳಿ, ಭಾರತ ಯಾವುದೇ ಕಾರಣಕ್ಕೂ ಮುಂದೆ ಹೋಗೋದಿಲ್ಲ. ಭಾರತಕ್ಕೆ ಟಚ್ ಮಾಡಿದ್ರೆ ಅದರ ಪ್ರತಿಕಾರ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಳ್ಳುತ್ತೆ. ಬಿಟ್ಟರೆ ಸುಖ ಸುಮ್ಮನೆ ಈ ರೀತಿಯಾಗಿ ಕಾಲು ಕೇರ್ಕೊಂಡು ಹೋಗುವಂಥ ಕೆಲಸವನ್ನು ಭಾರತ ಮಾಡೋದಿಲ್ಲ. ಯಾವಾಗ ಸಂಜೆ ಆಗ್ತಾ ಇದ್ದಂಗೆ ಪಾಕಿಸ್ತಾನ ದಾಳಿ ಮಾಡುತ್ತಲ್ಲ, ಅಲ್ಲಿಂದ ಭಾರತ ತಿರುಗೇಟನ್ನು ಕೊಡಬೇಕು, ಅದನ್ನು ಕೊಡ್ತಾ ಇದೆ. ನಿಜವಾಗ್ಲೂ ಕೂಡ ಪರಿಪೂರ್ಣ ಅಂದರೆ ಈ ಸಂಪೂರ್ಣವಾಗಿ ಯುದ್ಧದ ಭೀತಿ ಎದುರಾಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಯುದ್ಧದ ಲಕ್ಷಣ ಕಾಣ್ತಾ ಇದೆ. ಅದು ಹಾಗೆ ಅನಿಸ್ತಾ ಇದೆ. ಹಿಂಗಾದರೆ ಹೇಗೆ ಅನ್ನೋದು, ಎರಡೂ ಕಡೆಗೆ ಅದು ಡ್ಯಾಮೇಜ್ ಆಗುತ್ತೆ. ಅದು ಆಗಲಿ, ಬಟ್ ಅವರು ಒಂದು ಸುಮ್ಮನೆ ಇರೋದಿಲ್ಲಲ್ಲ, ಏನಾದರೂ ಆಗಲಿ. ನಾವು ಸತ್ರು ಪರವಾಗಿಲ್ಲ, ಬಟ್ ಅವರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಮುಂದಿನ ಪೀಳಿಗೆಗಾಗಿ, ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಕ್ಷಣ ಏನು ಬೇಕಾದರೂ ಮಾಡೋಕ್ಕೆ ಭಾರತ ರೆಡಿ ಆಗಬೇಕಾಗತ್ತೆ, ರೆಡಿ ಆಗ್ತಾ ಇದೆ. ಆದರೆ ಪಾಕಿಸ್ತಾನ ಬರೀ ಪದೇ ಸುಳ್ಳು ಹೇಳ್ತಾ ಇರುವಂಥದ್ದಿದೆಯಲ್ಲ, ಭಾರತ ಮೇಲೆ ಆರೋಪ ಮಾಡುವಂಥದ್ದು ಇದೆಯಲ್ಲ, ನಾವು ದಿಟ್ಟ ಉತ್ತರವನ್ನು ಕೊಡ್ತಾ ಇದ್ದೀವಿ, ನಾವು ಕೂಡ ಯುದ್ಧವನ್ನು ಮಾಡ್ತೀವಿ, ನಮ್ಮ ಹತ್ರ ಇರುವಂಥ ಅಣ್ವಸ್ತ್ರಗಳು ಏನಿದ್ದಾವೆ, ಯುದ್ಧ ವಿಮಾನಗಳು ಏನಿದ್ದಾವೆ, ಅದನ್ನು ನಾವು ಸುಮ್ಮನೆ ಇಟ್ಕೊಂಡಿಲ್ಲ, ಅದನ್ನು ಭಾರತದ ಮೇಲೇ ಪ್ರಯೋಗ ಮಾಡಲಿಕ್ಕೆ ನಾವು ಖರೀದಿ ಮಾಡಿದ್ದೀವಿ ಅಂತ. ಈ ಗೊಡ್ಡು ಬೆದರಿಕೆಗಳು ಇದ್ದಾವಲ್ಲ, ಅದಕ್ಕೆ ಯಾವನು ಹೆದರ್ತಾನೆ ಅಂತ, ಅದಕ್ಕೆಲ್ಲ ಹಂಗೆ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಡ್ತಾರೋ ಅಂತ ಪಾಕಿಸ್ತಾನ ಅಂದ್ಕೊಂಡಿರಬಹುದು. ಬಟ್ ಹಂಗಲ್ಲ, ಸರಿಯಾದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಪಾಕ್ನ ಇಸ್ಲಾಮಾಬಾದ್ ಮೇಲೆ
ಕ್ಷಿಪಣಿ ದಾಳಿ ಆಗಿದೆ ಭಾರತದ ಕಡೆಯಿಂದ. ಇಸ್ಲಾಮಾಬಾದ್, ಯೋಚನೆ ಮಾಡಿ, ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನದ ರಾಜಧಾನಿ. ಅದು ಎಲ್ಲಿ ಹೋಗಿದ್ದೀವಿ ನಾವು? ಅವರ ನೆಲಕ್ಕೆ ಹೋಗಿ ಹೊಡೆದು ಹಾಕುವಂಥ ತಾಕತ್ತು ನಮ್ಮಲ್ಲಿ ಇರಬೇಕಾದ್ರೆ ಮುಚ್ಕೊಂಡು ಕೂಡೋದು ಬಿಟ್ಟು ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾನೆ ಇದೆ. ಸೊ ಹೆಂಗೆ ಸುಮ್ಮನೆ ಬಿಡೋಕ್ಕಾಗತ್ತೆ? ಅವರ ನೆಲ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹೇಗೆ ಭಾರತೀಯ ಪ್ರತಿಕಾರ ಇರುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ಭಾರತೀಯ ಸೇನೆಯಿಂದ ಮಾಹಿತಿ ಕೊಡುವಂಥ ಸಾಧ್ಯತೆ ಇರುತ್ತೆ, ಅಧಿಕೃತ ಮಾಹಿತಿ ಬರುವಂಥ ಸಾಧ್ಯತೆ ಇರುತ್ತೆ. भाईजान नूर खान बेस में आके गिरा है. ಭಾರತದ ಪ್ರತೀಕಾರಕ್ಕೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ರಿ. ಈ ಕ್ಷಣದ ವಿಜುವಲ್ಸ್ ಇದು ನೋಡಿ. ವಿಜುವಲ್ಸ್ ಅನ್ನು ನೋಡ್ತಾ ಇದ್ರಿ ಯಾವ ರೀತಿಯಾಗಿದೆ, ಸ್ಫೋಟ ಆಗ್ತಾ ಇದೆ ಅಂತೆ. ಸೈರನ್ ಸೌಂಡ್ ಬೇರೆ ಕೇಳಿ ಬರ್ತಾ ಇದೆ. ಅಂದರೆ ಎಚ್ಚರಿಕೆ ಅಂತ ಶ್ರೀನಗರದಲ್ಲಿ ಕೇಳಿ ಬರ್ತಾ ಇರುವಂಥ ಸೈರನ್ ಸೌಂಡ್ ಮತ್ತೆ ಭಾರಿ ಸ್ಫೋಟ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಭಾರತ ಸುಖ ಸುಮ್ಮನೆ ಇದನ್ನು ಮಾಡಿಲ್ಲ, ಅವರೇ ಬಂದಿರೋದು. ಕಳೆದ 2 ದಿನಗಳಿಂದ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಸುಖ ಸುಮ್ಮನೆ 600ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಭಾರತದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ. ಇದಕ್ಕೆ ಪ್ರತಿಕಾರ ಬೇಕಲ್ವಾ? ಇದಕ್ಕೆ ಪ್ರತಿಕಾರ ಎಂಬಂತೆ ಭಾರತ ಕೊಟ್ಟಿರುವಂಥ ತಿರುಗೇಟನ್ನು ನೀವು ನೋಡ್ತಾ ಇದ್ರಿ. ಅದರ ಪರಿಣಾಮ ಹೇಗಿದೆ ಅಂತೇಳಿ, ಯಾವ ರೀತಿಯಾಗಿ ಆ ಜ್ವಾಲೆ ಇದೆ ನೋಡಿ, ಬೆಂಕಿಯ ಜ್ವಾಲೆ. ಭಾರತೀಯ ಸೇನೆಯಿಂದ ಆಗಿರುವಂಥ ಅಟ್ಯಾಕ್ ಇದು. ಪಾಕಿಸ್ತಾನ ಮಾಡಿರುವಂಥ ಕ್ಷಿಪಣಿಯ ದಾಳಿಯಿಂದ ಭಾರತ ಕೊಟ್ಟಿರುವಂಥ ತಿರುಗೇಟು, ಮುಟ್ಟಿ ನೋಡಿಕೊಳ್ಳುವಂಥ ತಿರುಗೇಟು ಇದು. ಇನ್ನು ಮೇಲೂ ಕೂಡ ಪಾಕಿಸ್ತಾನ ಮತ್ತೆ ನಮ್ಮ ತಂಡಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸುಟ್ಟಾಗ್ಬಿಡ್ತೀವಿ, ಪಾಕಿಸ್ತಾನವನ್ನೇ ಸುಟ್ಟಾಗ್ಬಿಡ್ತೀವಿ. ಇನ್ಮೇಲೆ ಎಲ್ಲಿಯ ತನಕ ತಾಳ್ಮೆ ಅನ್ನೋದು ಇರುತ್ತೆ ಅಂತೇಳಿ ಈ ಪಾಪಿಗಳಿಗೆ ಪಾಕಿಸ್ತಾನ ಈಗ ಪಾಕಿಸ್ತಾನ ಸೇನಾಧಿಕಾರಿ ಒಪ್ಪಿಗೆ ಕೊಟ್ಟಿರುವಂಥದ್ದು ಭಾರತದ ದಾಳಿ ಆಗಿದೆ, ನಮ್ಮ ಮೇಲೆ ದಾಳಿ ಆಗಿದೆ ಅಂತೇಳಿ. ಅಪರೂಪ ಇದು ಅವರು ಒಪ್ಪಿಕೊಂಡಿರುವಂಥದ್ದು.